ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇದು ಗಿಡಗಳು ನಮ್ಮ ಮನೆ ಮುಂದೆ ಇರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೆ ಮುಂದೆ ಹಸಿರು ಇದ್ರೇ ಚಂದ. ಸೊ ಸುಮ್ಮನೆ ಬೇಜಾರಾಗ್ತಾ ಇತ್ತು, ಹಾಗೆ ಓಡಾಡ್ತಾ ಇದ್ದೆ. ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಮನೇಲಿ ಯಾರೂ ಇಲ್ಲ ಅಂತ ಸಂದರ್ಭದಲ್ಲಿ ನಾವೇ ಏನಾದರೂ ಮಾಡ್ಕೊಂಡು ತಿನ್ಬೇಕಲ್ವ. ಸೊ ಇಪ್ಪಿ ಪಾಸ್ತಾ ಅಂತ ಒಂದು ಸಿಂಪಲ್ ಆಗಿರೋ ಒಂದು ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಹಾಗೆ ನೋಡಿ, ಆ ಪಾಸ್ತಾನ ಬಿಸಿನೀರಲ್ಲಿ ಚೆನ್ನಾಗಿ ಸ್ವಲ್ಪ ಕಾಯಿಸಬೇಕು. ಬಿಸಿನೀರಲ್ಲಿ ಕಾಯಿಸಿದ ನಂತರ ಬರೀ ಅದರಲ್ಲಿ ಒಂದು ಪೌಡ್ರ್ ಕೊಟ್ಟಿರ್ತಾರೆ. ಇದಕ್ಕೆ ಆ ಪೌಡ್ರು ಹಾಕ್ಕೊಂಡು ತಿಂದರೆ ಅಲ್ಲಿಗೆ ಮುಗ್ದೋಗುತ್ತೆ. ಬಟ್ ಹಂಗೆ ಮಾಡಬಾರ್ದು. ನಾನೀಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಮೆಣಸು ಪೌಡರು, ಮತ್ತು ಇದು ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಧ್ಯದಲ್ಲಿರೋ ಪ್ಯಾಕೆಟ್ ಏನಂದರೆ ಅದರೊಳಗಿರೋದಂಥದ್ದು, ಮತ್ತು ಸೋಯಾ ಸಾಸ್, ಟೊಮೆಟೊ ಸಾಸು ಇಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ಇವಾಗ ಹಂಗೆ ಬಟ್ಟೆ ಬೇರೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ವಿ. ಕರೆಂಟ್ ಬೇರೆ ಹೋಗಿ ಬರೋದೆಲ್ಲ ಮಾಡ್ತಾಯಿತ್ತು. ಹಂಗೆ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಒಣಗಾಕಿದ್ದೀವಿ. ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟೆ. ಹಾಗೆ ಎಣ್ಣೆ ಬಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಿಟ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಎಣ್ಣೆ ಸ್ವಲ್ಪ ಕಾದ ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಣ್ಣೆ ಕಾಯ್ದಿಲ್ಲ ನೋಡಿ, ಚಿಟಪಟ ಅಂತ ಇಲ್ಲ. ಸಾಸಿವೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಬೇಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಫಸ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೀದಿಸ್ಕೊಬೇಡಿ, ಚೆನ್ನಾಗಿರಲ್ಲ ಸೀದಿಸ್ಕೊಬಿಟ್ರೆ. ಆಮೇಲೆ ಸ್ವಲ್ಪ ಟೊಮೆಟೊ ಇರುತ್ತಲ್ವ, ಸ್ವಲ್ಪ ಟೊಮೆಟೊವನ್ನು ಹಾಕ್ಕೋಬೇಕು. ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನು ಇದ್ರ ಜೊತೆಗೆ ಒಂಚೂರು ಉಪ್ಪು ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಆ ಮಸಾಲೆನಲ್ಲಿ ಉಪ್ಪಿರುತ್ತೆ, ಸೊ ಜಾಸ್ತಿ ಹೆವಿ ಉಪ್ಪಾಗ್ಬಿಡುತ್ತೆ. ನೋಡಿ, ಇದು ನನಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ನೋಡಿ, ಇದು ಬೇಯ್ತಾ ಇದೆ. ಇದು ಪಾಸ್ತಾ ಇತ್ತಲ್ವ, ಚೆನ್ನಾಗಿ ಬೇಯ್ತಿದೆ. ಸ್ವಲ್ಪ ನೀರು ತಣ್ಣಗಾಗ್ಬಿಟ್ಟು ಆ ನೀರನ್ನು ಬಸ್ಕೊತಾ ಇದ್ದೀನಿ, ಚೆಲ್ಬಿಡ್ತಾ ಇದ್ದೀನಿ ನೀರನ್ನು ಚೆಲ್ಬಿಟ್ಟು ಸ್ವಲ್ಪ ಹೊತ್ತು ಸೈಡ್ಗೆ ಇಡಿ. ಇದನ್ನು ಹಾಗೇ ನೋಡಿ, ಬೆಂದಿದೆ ಚೆನ್ನಾಗಿ. ಇದು ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿದೆ ನೋಡಿ, ಅದನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಇರುತ್ತಲ್ವ, ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು. ಜಾಸ್ತಿ ಹಾಕ್ಕೋಬೇಡಿ, ಅದಕ್ಕೆ ಒಂಥರ ಇದಾಗುತ್ತೆ. ಸ್ವಲ್ಪ ಸೋಯಾ ಸಾಸ್, ಮತ್ತು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊತಿದ್ದೀನಿ. ಅದು ಸ್ಕಿಪ್ ಆಗಿದೆ, ನೋಡಿಲ್ಲ. ಆಮೇಲೆ ಒಂದು ಪಾಸ್ತಾದ ಜೊತೆಗೆ ಕೊಟ್ಟಿರ್ತಕ್ಕಂತಹ ಪೌಡ್ರನ್ನ ಈ ಜೊತೆಗೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಲ್ಲನೂ ಫ್ರೈ ಮಾಡಿಬಿಡಿ. ಇದನ್ನೆಲ್ಲ ಫ್ರೈ ಮಾಡಾದಮೇಲೆ ಒಂಚೂರು ಅದಕ್ಕೆ ನಾನು ನೀರನ್ನು ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇವಾಗ ಅದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬಿಡೋಣ. ಹಂಗೆ ಸ್ವಲ್ಪ ಎಲ್ಲ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಟ್ಟು ಅದು ಸ್ವಲ್ಪ ಕುದ್ದಿದ ಮೇಲೆ ನೋಡಿ, ಇದು ಸ್ವಲ್ಪ ಕುದ್ದಿದೆ. ಅದಾದಮೇಲೆ ಆ ಪಾಸ್ತಾ ಇರುತ್ತಲ್ವ, ಅದನ್ನು ಹಾಕಬೇಕು. ಪೂರ್ತಿಯಾಗಿ ಅದನ್ನು ಹಾಕ್ಬಿಡ್ಬೇಕು. ಉಪ್ಪನ್ನು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಹೆಚ್ಚಿಗೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿತ್ತು ಟೇಸ್ಟು. ತುಂಬ ಅಂದರೆ ಸೂಪರಾಗಿತ್ತು ಬಿಡಿ, ಅಲ್ಲೇ ಮಾತೇ ಇಲ್ಲ.
ಅಂದರೆ ಯಾವಾಗಲೂ ಇದನ್ನೇ ತಿನ್ನೋಕೆ ಹೋಗಬಾರ್ದು, ಅಪರೂಪಕ್ಕೆ ತಿನ್ನಬೇಕು. ನಮಗೆ ಅಡುಗೆ ಮಾಡ್ಕೊಡೋಕ್ಕೆ ಮನೇಲಿ ಯಾರೂ ಇಲ್ಲದಾಗ ಮಾತ್ರ ಇದನ್ನು ಈ ಥರ ಮಾಡ್ಕೊತೀನಿ. ಇದೇನಂದರೆ ಅದೇ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್, ನಾನು ಇದು ಕಾಂಪ್ಲೈನು ನಾನೇ ತಗೊಂಡಿದ್ದು ಕುಡಿಯೋಕ್ಕೆ ಅಂದ್ಬಿಟ್ಟು ಎಕ್ಸ್ಪೈರಿ ಆಗೋಗಿದೆ ನೋಡಿ. ಅದು ರಾಗಿ ಹಿಟ್ಟು ಕಲರಲ್ಲಿ ಇತ್ತು ಫಸ್ಟು ಕಪ್ಪುಗೆ, ಈಗ ಅದು ವೈಟ್ ಆಗಿಬಿಟ್ಟಿದೆ. ಅಂದರೆ ಯಾಕೆ ಅಂದರೆ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿದೆ. ನೀವು ಯಾವುದೇ ಒಂದು ವಸ್ತುವನ್ನು ತೊಗೋಬೇಕು ಅಂದರೆ ಎಕ್ಸ್ಪೈರಿ ಡೇಟ್ನ ನೋಡಿಕೊಂಡು ತೊಗೊಳ್ಳಿ. ಖಾಲಿ ಆಗಿತ್ತಲ್ವ, ಇದನ್ನು ವಾಷಿಂಗ್ ಪೌಡ್ರು ಹಾಕೋದಕ್ಕೆ ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದರೊಳಗಡೆ ತುಂಬಿಸ್ಕೊತಾ ಇದ್ವಿ. ಮತ್ತು ಈರುಳ್ಳಿ ನೋಡಿ ಫ್ರೆಂಡ್ಸ್, ಇದೆಷ್ಟು ಗೊತ್ತಾ, ಕೆಲವೊಂದು ಸರ್ತಿ ನಮ್ಗೆ ಈರುಳ್ಳಿ ತೊಗೊಳಕ್ಕೆ 200-300 ಈ ಥರ ಎಲ್ಲ ರೇಟ್ ಜಾಸ್ತಿ ಆಗಿಬಿಡ್ತಾಯಿದ್ರಿ. ಇದು 6 kgಗೆ ಬರೀ 100 ರೂಪಾಯಿ. ನಮ್ಮ ಮನೇಲಂತೂ ಯಾರೂ ಎತ್ತಿಡಲಿಲ್ಲ, ಅದಕ್ಕೆ ನಾನೇ ಏನು ಮಾಡಿದೆ, ಎಲ್ಲ ಎತ್ತಿಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಕೆಳಗಡೆ ಸ್ಟೋರ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊತ ಇದ್ದೀವಿ. 6 kg ಫ್ರೆಂಡ್ಸ್. ಈ ಥರ ಕಡಿಮೆ ಇದ್ದಾಗೆ ತೊಗೊಂಬಿಡಿ ಜಾಸ್ತಿ. ಆಮೇಲೆ ಯಾವಾಗ ರೇಟ್ ಹೆಂಗೆ ಹೆಚ್ಚುತ್ತೋ ಹೇಳೋಕ್ಕಾಗಲ್ಲ ನೋಡಿ. ಫ್ರಿಜ್ಜಲ್ಲಿ ಏನೂ ಅಷ್ಟೊಂದು ಇಟ್ಟಿಲ್ಲ ಐಟಮ್ಸ್, ತರಕಾರಿ ಬರೀ ಟೊಮೆಟೊ ಏನೋ ಪೌಡ್ರ್ ಇಟ್ಕೊಂಡಿದ್ದೀವಿ ಅಷ್ಟೇ. ಈ ಕಡೆ ಎಲ್ಲ ಪೌಡರ್ಸ್, ಏನೇನೋ ಪೌಡ್ರ್ಗಳು. ಇವಾಗ ಮೇಲ್ಗಡೆ ಬಂದೆ, ಟೆರೆಸ್ ಮೇಲ್ಗಡೆ ಫ್ರೆಂಡ್ಸ್. ಎಷ್ಟು ಗಾಳಿ ಬೀಸ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾಯಿತ್ತು ನಿಜ. ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನಮ್ಮನೆ ದಬ್ಕೊಂಡು ಹೋಗ್ತಿತ್ತು, ಅಷ್ಟು ಗಾಳಿ ಬೀಸ್ತಿತ್ತು. ದಯವಿಟ್ಟು ಗಾಡಿ ಓಡಿಸೋರು, ಬೈಕ್ ಓಡಿಸೋರು ಏನು ಮಾಡ್ತೀರಾ ಅಂದರೆ, ನೀವು ಈ ಗಾಳಿಗೆ ಧೂಳೆಲ್ಲ ಕಣ್ಣಿಗೆ ಬೀಳುತ್ತೆ, ಅವಾಗ ಏನೇನೋ ಹೆಚ್ಚು ಕಡಿಮೆಗಳಾಗುತ್ತೆ. ಸೊ ಎಲ್ಲರೂ ಒಂದು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ, ಇಲ್ಲಾಂದರೆ ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡು ಓಡಿಸಿ. ಸಿಕ್ಕಾಪಟ್ಟೆ ಗಾಳಿ ಇದೆ ಮಾತ್ರ, ಅಂದರೆ ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಗಾಳಿ. ಈ ಗಾಳಿಗಳು, ಮಳೆಗಳು ಎಲ್ಲ ಟೈಮಲ್ಲೂ ನಾವು ಹುಷಾರಾಗಿ ಇರಬೇಕು. ಸೊ ಎಲ್ಲರೂ ಹುಷಾರಾಗಿರಿ. ನಾವು ಅರಳಿ ಮರ ನಮ್ಮ ಮನೆ ಹತ್ರ ಇರೋದಕ್ಕೂ ಸಿಕ್ಕಾಪಟ್ಟೆ ಗಾಳಿ ಫ್ರೆಂಡ್ಸ್. ನೆಕ್ಸ್ಟ್ ಎಲ್ಲ ಕೆಲಸ ಮುಗೀತು, ಓಡಾಟ ಆಯಿತು, ಎಲ್ಲ ಆಯಿತು. ಈಗ ಟಿಫನ್ ತಿನ್ನೋಣ ಅಂತ ನಾನು ಮಾಡಿರೋಂಥ ಪಾಸ್ತಾ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ತುಂಬ ರುಚಿಯಾಗಿ ಬಂದಿತ್ತು ಪಾಸ್ತಾ, ಅದ್ಭುತವಾಗಿತ್ತು. ನೀವು ಒಂದು ಸತಿ ಮನೇಲಿ ಮಾಡ್ಕೊಳ್ಳಿ. ಅವ್ರು ಕೊಟ್ಟಿರೋ ಪೌಡ್ರನ್ನ ಹಾಕಿ ಅಷ್ಟೇ ಮಾಡಬೇಡಿ. ಈ ಥರ ಏನಾದರೂ ಕೆಲವೊಂದು ಐಟಮ್ಸ್ ನಮ್ಮ ಹತ್ರ ಇರೋದನ್ನ ಆ್ಯಡ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್